ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಲ್ಲ ಕಂಟೆಸ್ಟೆಂಟ್ಗಳ ಲೈಫ್ ಅನ್ನೇ ಬದಲಾಯಿಸಿ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಎಲ್ಲಾ ಕಡೆಯಿಂದ ಪ್ರಾಜೆಕ್ಟ್ ಗಳನ್ನ ಪಡಿತಿದ್ದು, ಮ್ಯೂಟೆಂಟ್ ರಘು ಮತ್ತು ಸೂರಜ್ ಸಿಂಗ್ ಅವರೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಹೋದ ನಂತರ ಸೂರಜ್ ಸಿಂಗ್ ಅವರು ಕರ್ನಾಟಕದಲ್ಲಿ ತುಂಬಾನೇ ಜನಪ್ರಿಯತೆಯನ್ನು ಪಡೆದಿದ್ದು, ಕಲರ್ಸ್ ಕನ್ನಡ ವಾಹಿನಿಯ ಪವಿತ್ರ ಬಂಧನ ಸೀರಿಯಲ್ ನಲ್ಲಿ ಸೂರಜ್ ಸಿಂಗ್ ಅವರಿಗೆ ನಾಯಕ ನಟನಾಗಿ ಅಭಿನಯಿಸುವಂತಹ ಅಪರ್ಚುನಿಟಿಯನ್ನ ನೀಡಿದೆ. ಅಷ್ಟೇ ಅಲ್ಲ, ಮ್ಯೂಟೆಂಟ್ ರಘು ಅವರಿಗೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಕುಕಿಂಗ್ ರಿಯಾಲಿಟಿ ಶೋ ನಲ್ಲಿ ಅವಕಾಶ ಸಿಕ್ಕಿದ್ದು, ಇವರಿಬ್ರು ಮಾತ್ರವಲ್ಲದೆ ಗಿಲ್ಲಿ ನಟ ಅವರಿಂದ ಹಿಡಿದು ಮಲ್ಲಮ್ಮ ಸತೀಶ್ ಕ್ಯಾಡಬಾಂಬ್ಸ್ ವರೆಗೂ ಸಿನಿಮಾಗಳಲ್ಲಿ ಸಾಕಷ್ಟು ಅವಕಾಶವನ್ನ ಪಡೆದಿದ್ದಾರೆ. ವೀಕ್ಷಕರು, ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಯ TRP ಲೆಕ್ಕ ಕೂಡ ಹೊರಬಿದ್ದಿದ್ದು, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ 16.8 TVR ರೇಟಿಂಗ್ ಅನ್ನು ಪಡೆದಿದ್ದು, ಇಡೀ ವರ್ಷದಲ್ಲೇ ಅತಿ ಹೆಚ್ಚು TRP ರೇಟಿಂಗ್ ಅನ್ನು ಪಡೆದುಕೊಂಡಿರುವಂತಹ ಟಿವಿ ಪ್ರೋಗ್ರಾಮ್ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ವೀಕ್ಷಕರು, ಈ ಸಲದ ಬಿಗ್ ಬಾಸ್ ನ TRP ನಿಜಕ್ಕೂ ತುಂಬಾನೇ ಶಾಕಿಂಗ್ ಆಗಿದ್ದು, ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ ಈ ಹಿಂದಿನ ಬಿಗ್ ಬಾಸ್ ಗಳಿಗಿಂತ ತುಂಬಾನೇ ಡಿಫ್ರೆಂಟ್ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.